ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೆಯ ವಾಕ್ಯ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಈ ವಾಕ್ಯದಲ್ಲಿ ವಿವೇಕದಿಂದ ಉಂಟಾಗುವಂಥ ಪ್ರಯೋಜನದ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ವಿವೇಕ ಅನ್ನುವಾಗ ಇದು ಪವಿತ್ರಾತ್ಮನ ವರಗಳಲ್ಲಿ ಒಂದಾಗಿದೆ. ವಿವೇಕವಾಗಿ ನಡೆದುಕೊಳ್ಳುವಂಥದ್ದು ಅನ್ನುವಾಗ ನಮ್ಮ ಯೋಚನೆಗಳ ರೀತಿಯಲ್ಲಿ ನಾವು ಅಂದುಕೊಂಡಂಥ ರೀತಿಯಲ್ಲಿ ನಡೆದುಕೊಂಡು ಅದನ್ನೇ ಸರಿ, ಅದನ್ನೇ ವಿವೇಕ ಎಂಬುದಾಗಿ ಸಮರ್ಥಿಸಿಕೊಳ್ಳುವುದಲ್ಲ, ಬದಲಾಗಿ ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ನಡೆಯುವಂಥದ್ದೇ ವಿವೇಕವಾಗಿದೆ. ಕಾರಣ ವಿವೇಕವು ಪವಿತ್ರಾತ್ಮನ ವರಗಳಲ್ಲಿ ಒಂದಾಗಿದೆ. ಹಾಗಾಗಿ ಇಲ್ಲಿ ನೋಡುವಾಗ ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಮನುಷ್ಯನ ಜೀವಿತದಲ್ಲಿ ಅವನು ಸಿಟ್ಟಿಗೆ ತನ್ನ ಬಿಟ್ಟುಕೊಟ್ಟರೆ ಅದರಿಂದ ಉಂಟಾಗುವಂಥ ಪರಿಣಾಮಗಳು ಬಹಳ ಘೋರವಾಗಿರುತ್ತದೆ. ಆರಂಭದಲ್ಲೇ ನೋಡುವಾಗ ಕಾಯಿನನು ಹೇಬೇಲನನ್ನ ಕೊಂದು ಹಾಕಿದ್ದು ಸಿಟ್ಟಿನಿಂದ. ಅಂದರೆ ಅಷ್ಟರ ಮಟ್ಟಿಗೆ ಸಿಟ್ಟು ನಮ್ಮಲ್ಲಿ ಕಾರ್ಯ ಮಾಡಿ ಮತ್ತೊಬ್ಬರನ್ನ ನಾಶ ಮಾಡುವಂತೆ, ಕೊಂದು ಹಾಕುವಂತೆ ಕಾರ್ಯಗಳನ್ನು ನೆರವೇರಿಸಿ ಬಿಡುತ್ತದೆ. ಅದು ದೊಡ್ಡ ಶಾಪಕ್ಕೆ ಕಾರಣವಾಗಿ ಬಿಡುತ್ತದೆ. ಹಾಗಾಗಿ ಸಿಟ್ಟಿಗೆ ನಮ್ಮ ಬುದ್ಧಿಯನ್ನ ಬಿಟ್ಟು ಕೊಡದೆ ಜ್ಞಾನದಿಂದ, ವಿವೇಕದಿಂದ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ಪವಿತ್ರಾತ್ಮನ ವರಗಳಲ್ಲಿ ಒಂದಾಗಿರುವಂಥ ವಿವೇಕ ಎಂಬಂಥ ವರವನ್ನು ನಾವು ಆಗ್ರಹಿಸಬೇಕು. ದೇವರೇ, ನಿಮ್ಮ ವಿವೇಕವನ್ನು ನಮಗೆ ಕೊಡಿರಿ. ಏನೋ ಒಂದನ್ನು ಸಿಟ್ಟಿನಲ್ಲಿ ಮಾಡಿಬಿಟ್ಟು, ಕೋಪದಲ್ಲಿ ಹೇಳಿಬಿಟ್ಟು, ಏನೋ ಒಂದನ್ನು ಮಾತನಾಡಿಬಿಟ್ಟು ನಂತರ ಪರಿಣಾಮಗಳನ್ನು ಅನುಭವಿಸುವಾಗ ದುಃಖ ಪಡುವಂಥದ್ದಲ್ಲ. ನಾನು ಎಲ್ಲವನ್ನ ಕೂಡ ತಿಳಿದಿರಬೇಕು. ಏನು ಮಾತನಾಡಿದರೆ ಏನಾಗುತ್ತದೆ, ಏನು ಮಾಡಿದರೆ ಅದರ ಪರಿಣಾಮ ಏನು, ಯಾವುದು ಯಾವ ರೀತಿಯಾಗಿ ಬದಲಾಗುತ್ತದೆ, ಇದೆಲ್ಲದರ ತಿಳುವಳಿಕೆಯನ್ನು ಹುಟ್ಟಿಸುವಂತ ಪವಿತ್ರಾತ್ಮನೇ ನೀವು ನನ್ನಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಸಮರ್ಪಿಸಿ ವಿವೇಕವನ್ನು ಅಪೇಕ್ಷಿಸುವುದಾದರೆ ಖಂಡಿತವಾಗಿ ದೇವರು ನಮಗೆ ತನ್ನ ವಿವೇಕವನ್ನು ಅನುಗ್ರಹಿಸುತ್ತಾರೆ. ಅದು ನಮ್ಮ ಸಿಟ್ಟಿಗೆ ಅಡ್ಡಿಯಾಗಿ ಅದನ್ನು ತಡೆ ಮಾಡಿ ಅವುಗಳಿಂದ ಉಂಟಾಗುವಂಥ ಪರಿಣಾಮಗಳಿಂದ ನಮ್ಮನ್ನು ತಪ್ಪಿಸುವಂಥದ್ದಾಗಿದೆ. ಹಾಗೆ ವಿವೇಕಿಯಾಗಿರುವಂಥವನು ಮತ್ತೊಬ್ಬರ ದೋಷಗಳನ್ನು ಲಕ್ಷಿಸುತ್ತಾ ಅವರ ಕೊರತೆಗಳನ್ನೇ ಹೇಳಿಕೊಂಡು ಜೀವಿಸುವುದಿಲ್ಲ, ಅದನ್ನು ಬಿಟ್ಟು ಬಿಡುತ್ತಾನೆ. ಬಿಟ್ಟು ಬಿಡುವುದರಿಂದ ಅವನಿಗೆ ವಿಶೇಷವಾದ ಭೂಷಣ, ವಿಶೇಷವಾದ ಮಾನ ಗೌರವಗಳು ಕೂಡ ಉಂಟಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರಾತ್ಮನಿಂದ ಅನುಗ್ರಹಿಸಲ್ಪಡುವಂಥ ವರವಾಗಿರುವಂಥ ವಿವೇಕವನ್ನು ಹೊಂದಿಕೊಂಡು, ದೇವರೇ ನಿಮ್ಮ ಬಲ, ನಿಮ್ಮ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡಲು, ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಾವು ಸಿಟ್ಟಿಗಲ್ಲ, ಬದಲಾಗಿ ನಿಮ್ಮ ಪ್ರೀತಿಗೆ ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಮೂಲಕವಾಗಿ ನಿಮ್ಮ ಪ್ರೀತಿ, ನಿಮ್ಮ ಜ್ಞಾನ, ನಿಮ್ಮ ಕರುಣೆಗಳು ಪ್ರಕಟವಾಗಲಿ. ನಮಗೆ ಅಪ್ಪ ವಿಶೇಷವಾದ ಘನತೆಯನ್ನು ಅನುಗ್ರಹಿಸಿ ಮಾನಿಸು ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಈ ದಿವಸದಿಂದಲೇ ಆ ಬದಲಾವಣೆಗಳನ್ನು ಕಾಣುತ್ತೀರಾ. ದೇವರು ನಿಮಗೆ ವಿಶೇಷವಾದ ಮಾನ ಗೌರವಗಳನ್ನು ಅನುಗ್ರಹಿಸಿ ಆಶೀರ್ವದಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಸಿಟ್ಟಿಗೆ, ಕೋಪಕ್ಕೆ ತಮ್ಮ ಬುದ್ಧಿಯನ್ನು ಬಿಟ್ಟು ಕೊಟ್ಟು ಜೀವಿತದಲ್ಲಿ ಅಪ್ಪ ಅನೇಕ ಕಷ್ಟಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗುತ್ತಾ ಇರುವಂಥವರು ಅನೇಕರಿದ್ದಾರೆ. ಮನುಷ್ಯರ ಜೀವಿತವನ್ನು ಹಾಳು ಮಾಡುವಂಥ ಸಿಟ್ಟಿನಿಂದ, ಕೋಪದಿಂದ ನಮ್ಮನ್ನು ತಪ್ಪಿಸಿಕೊಂಡು ನಿನ್ನ ವಿವೇಕದಿಂದ ಅಪ್ಪ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಮತ್ತೊಬ್ಬರ ದೋಷಗಳನ್ನು ಲಕ್ಷಿಸಿಕೊಂಡು, ಮತ್ತೊಬ್ಬರ ಕೊರತೆಗಳನ್ನೇ ಹೇಳಿಕೊಂಡು ಜೀವಿಸದೆ ಅವುಗಳನ್ನು ತ್ಯಜಿಸಿಬಿಟ್ಟು ಕರ್ತನೆ ಮಾಡಬೇಕಾದ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಕೊಡುತ್ತಾ ಇದ್ದೇವೆ. ನೀವು ನಮಗೆ ವಿಶೇಷವಾಗಿ ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಗ್ರಹಿಸುವಂಥ ದೇವರು. ಅದಕ್ಕಾಗಿ ಸ್ತೋತ್ರಗಳು ಕರ್ತನೆ. ಅದನ್ನು ಹೊಂದತಕ್ಕಂತೆ ನಮ್ಮ ಜೀವಿತವನ್ನು ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸಿ ಅನುಗ್ರಹಿಸು. ಎಲ್ಲ ತಡೆಗಳು ನೀಗಿ ಹೋಗಲಿ, ಜೀವಿತದಂಥ ಕೊರತೆಗಳು ನೀಗಲಿ ಅಪ್ಪ. ನಿನ್ನ ಮಕ್ಕಳನ್ನು ವಿಶೇಷವಾದ ಘನತೆಯಲ್ಲಿ ಮಾನಿಸಿ ಆಶೀರ್ವದಿಸಿ ಕರ್ತನೆ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಮಾಡು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.